Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಾಂಗ್ರೆಸ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಆಕ್ರೋಶ ವ್ಯಕ್ತಪಡಿಸಿರುವುದು ಉತ್ತರ ಕನ್ನಡ ಜಿಲ್ಲೆ ಹಿಂದುಳಿಯೋದಕ್ಕೆ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ನ ದುರಾಡಳಿತದಿಂದಾಗಿ ಜಿಲ್ಲೆ ಹಿಂದುಳಿದಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಆಗಿತ್ತು. ಜಿಲ್ಲೆಯ ಜನ ಬಿಜೆಪಿಯನ್ನ ಬೆಂಬಲಿಸಲಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅವರ ಜೊತೆಗೆ ನಡೆಸಿರುವಂತಹ ಮಾತುಕತೆ ನೋಡೋಣ ಬನ್ನಿ. ಮೊದಲನೇದಾಗಿ ಆ ಕಡೆ ವಾತಾವರಣ ಟೆಂಪರೇಚರ್ ಬಿಸಿನೂ ಕೂಡ ಜೋರಾಗ್ತಾ ಇದೆ. ಉತ್ತರ ಕನ್ನಡದ ಲೋಕಸಭಾ ಚುನಾವಣಾ ಬಿಸಿ ಕೂಡ ಜೋರಾಗ್ತಾ ಇದೆ. ಯಾವ ಬಿಸಿ ಜಾಸ್ತಿ ತರ್ತಾ ಇದೆ ನಿಮಗೆ? ಚುನಾವಣೆಯ ಬಿಸಿಲಿನ ಬಿಸಿಗಿಂತಲೂ 5 ವರ್ಷದ ಭವಿಷ್ಯ ನಿರ್ಧರಿಸುವಂತಹ ಖುಷಿ ಇದೆ ಅದರೊಳಗೆ. ಇದ್ರ ಜೊತೆಗೆ ಅವ್ರು ಹೇಳ್ತಾ ಇರೋದು ಗ್ಯಾರಂಟಿ ಬಿಸಿ ತರ್ತಾ ಇದೆ ಬಿಜೆಪಿ ಅವರಿಗೆ ಅಂತ. ಒಂದು ಕಾಂಗ್ರೆಸ್ನ ಗ್ಯಾರಂಟಿ, ಮತ್ತೊಂದು ಮೋದಿಗಾ ಗ್ಯಾರಂಟಿ. ಈ ಬಾರಿಯ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಅಜೆಂಡಾವನ್ನು ಯಾವ ರೀತಿ ಸೆಟ್ ಮಾಡ್ತಿರ್ತೀವಿ? ಈಗಾಗಲೇ ಸೆಟ್ ಆಗಿದೆ. ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ದೇಶದ ಭವಿಷ್ಯದ ದೃಷ್ಟಿಯಿಂದ 2047ಕ್ಕೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಭಿವೃದ್ಧಿಯ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕನಸನ್ನು ಕಂಡಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಕನಸು ಏನಿದೆ ಅದನ್ನು ನನಸು ಮಾಡೋದಕ್ಕೆ ಬೇಕಾದಂತಹ ಒಂದು ಸಂಕಲ್ಪ ಮತದಾರರಿಂದಲೂ ಆಗಿದೆ. ಹಾಗಾಗಿ ನಾನು ಮತದಾರರಿಗೆ ಅಭಿನಂದಿಸ್ತೇನೆ. ಈಗಾಗಲೇ ಅಜೆಂಡಾ ಸೆಟ್ ಆಗಿದೆ, ಮೋದಿಜಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ. ಅದಕ್ಕೆ 7ನೇ ತಾರೀಕು ದಿನಾಂಕವನ್ನು ನಾವು ಕಾಯ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಒಂದು ಕಡೆ ನೆಗ್ಲೆಕ್ಟ್ ಆಗಿದೆ ಅನ್ನುವಂಥದ್ದು ಒಂದು ಕೋರಿಗಿದೆ. ದೊಡ್ಡ ಮಟ್ಟದಲ್ಲೂ ಕೂಡ, ಇವನ್ ರಾಜ್ಯದ ವಿಚಾರದಲ್ಲೂ, ವಿಧಾನಸಭೆಯಲ್ಲೂ ಕೂಡ ಇಲ್ಲಿ CRZ ವಿಚಾರ, ಅರಣ್ಯ ಒತ್ತುವರಿ ವಿಚಾರ, ಈ ವಿಚಾರಕ್ಕೆ ಫೈನಲಿ ಒಂದು ಸೊಲ್ಯೂಷನ್ಸ್ ಏನು ಅಂತ ಒಂದು ತಾತ್ವಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಇವತ್ತಿನ ಮಾತುಗಳು ಅವ್ರದ್ದು ಏನು ಕೇಳ್ತೀವೋ ಅದಕ್ಕೆ ಅವರೇ ಹೊಣೆಗಾರರು, ಜವಾಬ್ದಾರರು. ಇದು ಮತದಾರರಿಗೆ ಸ್ಪಷ್ಟತೆ ಇದೆ. ಕಾಂಗ್ರೆಸ್ನಿಂದಲೇ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ, ನಮ್ಮ ಜಿಲ್ಲೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಅಂತ. ಹಾಗಾಗಿ ನಾವು ಮುಂದೆ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು, ಜನರ ಸಮಸ್ಯೆಯನ್ನು ದೂರ ಮಾಡುವಂಥದ್ದು ನಮ್ಮ ಹೊಣೆಗಾರಿಕೆ ಇದೆ. ನಾನು ಸಂಸದನಾಗಿ ಅದನ್ನು ಮಾಡ್ತೇನೆ. ಆಯ್ಕೆ ಆದಮೇಲೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ನೀವು ಗೆದ್ದರೆ ಏನು ಬದಲಾವಣೆ ನಿರೀಕ್ಷೆ ಮಾಡ್ಬೋದು? ಯಾಕೆಂದರೆ ಇದು ಭರವಸೆಗಳೇ ಆಗಬಾರ್ದು. ಅಂತಿಮವಾಗಿ ಒಂದು ಬದಲಾವಣೆ ಅಂತ ಬಂದಾಗ ಏನು ಚೇಂಜಸ್ ನೋಡೋಕೆ ಬಯಸ್ತೀರಾ 5 ವರ್ಷದಲ್ಲಿ? ನಾನು ಗೆಲ್ತೇನೆ. ಮೊದಲನೇದಾಗಿ ಜನಕ್ಕೆ ವಿಶ್ವಾಸ ಇದೆ, ನಿಮಗೆಲ್ಲರಿಗೂ ವಿಶ್ವಾಸ ಇದೆ. ಹಾಗಾಗಿ ಆ ವಿಶ್ವಾಸದ ಅಡಿಯಲ್ಲಿ ಎಲ್ಲರನ್ನ ಇನ್ನಷ್ಟು ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಗೆ ನನ್ನ ಪೂರ್ಣ ಪ್ರಯತ್ನ ಮಾಡ್ತೇನೆ. ತಾವು ಇಲ್ಲಿವರೆಗೆ ನಮ್ಮ ಕ್ಷೇತ್ರಕ್ಕೆ ಬಂದು ನನ್ನನ್ನು ಈ ಸಂದರ್ಶಿಸ್ತಾ ಇರೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ. ಧನ್ಯವಾದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.